ರಾಜ್ಯಕ್ಕೆ ಹಕ್ಕಿ ಜ್ವರ ಕಾಲಿಡ್ತಿದ್ದಂತೆ ಎಲ್ಲ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸೋಂಕು ಬೇರೆ ಜಿಲ್ಲೆಗಳಿಗೆ ಹರಡದಂತೆ ಸಾಕಷ್ಟು ನಿಗಾ ವಹಿಸಲಾಗಿದೆ. ಇನ್ನು ಬೇರೆ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕೋಳಿಗಳು ಬರದಂತೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ತಗ್ಗದ ಹಕ್ಕಿ ಜ್ವರದ ಆತಂಕ. ಹಕ್ಕಿ ಜ್ವರ ತಡೆಗೆ 3 ಕಡೆ ಚೆಕ್ ಪೋಸ್ಟ್. ಆಂಧ್ರದಿಂದ ಜಿಲ್ಲೆಗೆ ಕೋಳಿಗಳ ಎಂಟ್ರಿಗೆ ಬ್ರೇಕ್. ಹಕ್ಕಿ ಜ್ವರ ಪೀಡಿತ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ನಿಯಂತ್ರಣದಲ್ಲಿದೆ. ಆದರೆ ಜಿಲ್ಲೆಯೊಳಗೆ ಹಕ್ಕಿ ಜ್ವರ ಮತ್ತೆಲ್ಲೂ ಬರಬಾರದು ಅಂತೇಳಿ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಹಕ್ಕಿ ಜ್ವರ ಪೀಡಿತ ವರದಹಳ್ಳಿಗೆ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ ಸೇರಿದಂತೆ ತಹಶೀಲ್ದಾರ್ ಅನಿಲ್ ಕುಮಾರ್ ಭೇಟಿ ಕೊಟ್ಟು ಗ್ರಾಮದಲ್ಲಿನ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ರಂಗಪ್ಪ ಜೊತೆಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಮತ್ತೆಲ್ಲೂ ಕೂಡ ಹಕ್ಕಿ ಜ್ವರ ಬಾಧಿಸದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆ ಕೊಟ್ಟರು. ಬರ್ಡ್ ಫ್ಲೂ ಅಂತೇಳಿ ಏನು ದೃಢಪಟ್ಟಿತ್ತು, ತಕ್ಷಣವೇ ಕ್ರಮವನ್ನು ತೆಗೆದುಕೊಂಡಿದ್ದರಿಂದ ಈ ಹಕ್ಕಿ ಜ್ವರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಜನ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಇದು ಜನರಿಗೇನು ಬಂದಿಲ್ಲ ಮತ್ತು ಬರೋದೂ ಇಲ್ಲ. ಸಂಪೂರ್ಣ ನಿಯಂತ್ರಣದಲ್ಲಿದೆ. 1 ಕಿಲೋಮೀಟರ್ ವ್ಯಾಪ್ತಿಯನ್ನು ಇನ್ಫೆಕ್ಟೆಡ್ ಝೋನ್ ಅಂತೇಳಿ ಮಾಡಿದ್ವು. ಈ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಇಡೀ ಗ್ರಾಮವನ್ನು ಸುತ್ತಾಕೊಂಡು ಬಂದೆ. ಜನರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದು ತುಂಬಾ ಸಹಕಾರಿಯಾಗಿದೆ. ಪಶುವೈದ್ಯ ಸೇವಾ ಇಲಾಖೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಬಳಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಒಂದು ಚೆಕ್ ಪೋಸ್ಟ್ ಹಾಗೂ ಗೌರಿಬಿದನೂರು ತಾಲೂಕಿನ ಹಿಂದೂಪುರ ಮಾರ್ಗದ ಕುಡುಮಲಕುಂಟೆ ಬಳಿ ಮತ್ತೊಂದು ಚೆಕ್ ಪೋಸ್ಟ್ ಸೇರಿದಂತೆ ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ಬಳಿ ಮತ್ತೊಂದು ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಆಯಾ ತಾಲೂಕಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಿಗೆ ಯಾವುದೇ ಕೋಳಿಗಳ ಎಂಟ್ರಿ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಪಶುಪಾಲನಾ ಇಲಾಖೆ ಡಿಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಆಂಧ್ರ ಕಡೆಯಿಂದ ಯಾವುದೇ ಕೋಳಿಗಳು ಬರ್ದಾರಂಗೆ, ಕಾಯಿಲೆ ಕೋಳಿ ಬರ್ದಾರಂಗೆ ನಾವು ಈಗ ಫುಲ್ಲು ಕಟ್ಟೆಚ್ಚರ ಮಾಡ್ತಾಯಿದ್ದೀವಿ. ಗೋರಿನೂರು ತಾಲೂಕಲ್ಲಿ ಕುಡುಮಲಕುಂಟೆ ಜಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡಿದ್ದೀವಿ. ಅಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟ್ರು ಡಿ ಗ್ರೂಪ್ ಇದ್ದೇ ಇರ್ತಾರೆ. ಮತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಇದೆಯಲ್ಲ, ಒಂದು ಚೆಕ್ ಪೋಸ್ಟ್ ಅದು ಕೂಡ ಅಬ್ಕಾರಿ ಚೆಕ್ ಪೋಸ್ಟ್, ಎಲ್ಲ ಚೆಕ್ ಪೋಸ್ಟ್ ಜೊತೆ ನಮ್ಮ ಈ ಚೆಕ್ ಪೋಸ್ಟ್ ಕೂಡ ಅಲ್ಲಿ ಓಪನ್ ಮಾಡಿದ್ದೀವಿ. ಚಿಂತಾಮಣಿ ತಾಲೂಕಲ್ಲಿ ಯನಮಲಪಾಡಿ ಜಾಗದಲ್ಲಿ ಕೂಡ ಚೆಕ್ ಪೋಸ್ಟ್ ಇದೆ. ಅಲ್ಲಿ ಒಬ್ಬ ಡಾಕ್ಟ್ರು, ಒಬ್ಬ ಇನ್ಸ್ಪೆಕ್ಟ್ರು, ಇಬ್ಬರು ಡಿ ಗ್ರೂಪ್ ಇದ್ದಾರೆ. ಹೆಚ್ಚು ಕಮ್ಮಿ 24 ಗಂಟೆ ಅಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಯಾವುದೇ ಒಂದು ಕೋಳಿ ಕಾಯಿಲೆ ಇರೋ ಕೋಳಿಗಳು ಆ ಥರ ಅವರು ಚೆಕ್ ಮಾಡ್ತಾರೆ. ಅಲ್ಲಿ ಈವನ್ ನಾವು ಅಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಸ್ಯಾಂಪಲ್ ತಗೊಂಡು ಲ್ಯಾಬ್ ಕೂಡ ಕಳಿಸೋ ಒಂದು ಏರ್ಪಾಡು ಕೂಡ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ಹಕ್ಕಿ ಜ್ವರದ ಹೋರಾಟಕ್ಕೆ ತಯಾರಿ. H5N1 ವೈರಸ್ ಗಡಿದಾಟಿ ಬಾರದಂತೆ ಎಚ್ಚರಿಕೆ. ಹಕ್ಕಿ ಜ್ವರ ರಾಜ್ಯಕ್ಕೆ ಕಾಲಿಡ್ತಾ ಇದ್ದಂತೆ ದಾವಣಗೆರೆ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಪಶುಪಾಲನಾ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಹಕ್ಕಿ ಜ್ವರ ಹರಡದಂತೆ ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮದ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಜಿಲ್ಲೆಯಲ್ಲಿ 211ಕ್ಕೂ ಹೆಚ್ಚು ಕೋಳಿ ಫಾರಂಗಳಿದ್ದು 24 ಲಕ್ಷಕ್ಕೂ ಹೆಚ್ಚು ಕೋಳಿ ಫಾರಂಗಳಿದ್ದು ಅಧಿಕಾರಿಗಳು ಕೋಳಿ ಫಾರಂ ಮಾಲೀಕರಿಗೆ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ಕೊಟ್ಟರು. ಅಷ್ಟೇ ಅಲ್ಲದೆ ಚೆಕ್ಪೋಸ್ಟ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವಾಹನ ತಪಾಸಣೆ ಮಾಡುವಾಗ PPE ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ಧರಿಸುವಂತೆ ಸೂಚನೆ ಕೊಟ್ಟರು. ಜಿಲ್ಲೆಯಿಂದ ಬರ್ತಕ್ಕಂಥ ರಸ್ತೆಗಳಲ್ಲಿ ಕೂಡಲೇ ನಾವು 24x7 ಒಂದು ಚೆಕ್ ಪೋಸ್ಟನ್ನು ಮಾಡೋದಕ್ಕೆ ಹೇಳಿದ್ದೀವಿ. ಅದೇ ರೀತಿ ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಬರ್ತಕ್ಕಂಥ ವೆಹಿಕಲ್ಸ್ ಮೇಲೂ ಕೂಡ ನಾವು ತೀವ್ರ ನಿಗಾ ಇಡೋದಕ್ಕೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. RTO ಸಾಹೇಬರು ಕೂಡ ಇದ್ದಾರೆ, ಅವರಿಗೂ ಕೂಡ ಹೇಳಿದ್ದೀವಿ. ಅವರು ಮಾಹಿತಿಯನ್ನು ನೀವು ಇಟ್ಕೊಂಡು ತಿಳಿಸ್ಬೇಕು ಅಂತ ಹೇಳಿದ್ದೇವೆ. ಒಟ್ಟು 210 ಚಿಲ್ಲರೆ ನಮ್ಮ ಫಾರಮ್ಸ್ಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಅವರೆಲ್ಲರನ್ನೂ ಕೂಡ ನಾವು ನಾನು CO ಸಾಹೇಬರು, ನಮ್ಮ ತಹಶೀಲ್ದಾರ್ಸ್ಗಳೆಲ್ಲರೂ ಸೇರಿ, ಡಾಕ್ಟ್ರು ಎಲ್ಲ ಸೇರಿ ನಾವೊಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನೇನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ನಾವು ಶೀಘ್ರದಲ್ಲೇ ನಾವು ಮಾಡ್ತೀವಿ. ಇವತ್ತು ನಾಳೆ ಅಥವಾ ನಾಡಿದ್ರಲ್ಲಿ ಅವ್ರ ನಂಬರ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತೀವಿ. ಬರೀ ಗ್ರಾಮ ಪಂಚಾಯತಿ ಅಂತ ತಗೊಳ್ಳಲ್ಲ, ನಾವು ತಂಡಗಳನ್ನು ರಚಿಸ್ತಾ ಇದ್ದೀವಿ. ಆ ತಂಡಗಳಲ್ಲಿ ಕಂದಾಯ ಇಲಾಖೆಯವರು ಇರ್ತಾರೆ, ಗ್ರಾಮ ಪಂಚಾಯತಿಯವರು ಇರ್ತಾರೆ, ಪಶುವೈದ್ಯ ಸೇವಾ ಇಲಾಖೆಯವರು ಇರ್ತಾರೆ. ಎಲ್ಲರನ್ನೂ ಸೇರಿಸಿ ತಂಡ ಮಾಡ್ತಾ ಇದ್ವಿ. ಆ ತಂಡದವರೆಲ್ಲರೂ ವಿಸಿಟ್ ಮಾಡ್ತಾರೆ. ಅಲ್ಲೇನಾದರೂ ಪ್ರಕರಣಗಳು ಕಂಡು ಬಂದಿದೆಯಾ ಅನ್ನೋದನ್ನು ನೋಡ್ತಾರೆ. ಮತ್ತು ಅವ್ರು ಏನು ಶುಚಿತ್ವವನ್ನು ಮೇಂಟೈನ್ ಮಾಡಬೇಕು, ಅಲ್ಲಿ ಸ್ಯಾನಿಟೇಷನ್ನು ಅದೆಲ್ಲ ಮಾಡೋದಕ್ಕೆ ಕಂಪಲ್ಸರಿ ಮಾಡಿಸ್ತೀವಿ. ಇದು ಮತ್ತು ಪೋಲ್ಟ್ರಿ ಫಾರ್ಮರ್ಸ್ ಎಲ್ಲ ಕೆಲವೊಂದು ಕಡೆ ಎಲ್ಲನೂ ಈ ಪೋಲ್ಟ್ರಿ ಶಾಪ್ಸ್ ಇದೆ, ಚಿಕನ್ ಮಾರೋ ಅಂಗಡಿಗಳಿದೆ, ಅಲ್ಲೂ ಕೂಡ ಕ್ಲೀನ್ನೆಸ್ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಸ್ಯಾನಿಟೇಷನ್. ಇದರಲ್ಲಿ ಮೇನ್ಲಿ ನಮಗೆ ಪೋಲ್ಟ್ರಿ ವೇಸ್ಟ್ದನೇ ಇಂಪಾರ್ಟೆಂಟ್ ಆಗ್ತದೆ. ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯವರು ಧಾರವಾಡದ ಒಂದು ಸಂಸ್ಥೆ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಪಂಚಾಯಿತಿಗಳಿಗೂ ಕೂಡ ನಾನು ತಿಳಿಸ್ತೇನೆ, ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಆಫ್ ವೇಸ್ಟ್ ಜಾಸ್ತಿ ಇದ್ದರೆ ಅವ್ರ ಜೊತೆ ಟೈಅಪ್ ಮಾಡಿಸೋ ತಿಳಿಸ್ಬೋದು.
ಬಳ್ಳಾರಿ ಜಿಲ್ಲೆಯಲ್ಲೂ ಹಕ್ಕಿ ಜ್ವರ ಅಲರ್ಟ್. ಜಿಲ್ಲೆಯಲ್ಲಿ 5 ಚೆಕ್ ಪೋಸ್ಟ್ಗಳ ನಿರ್ಮಾಣ. ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಪತ್ತೆಯಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಹಕ್ಕಿ ಜ್ವರ ತಡೆಯಲಿಕ್ಕೆ ಬಳ್ಳಾರಿ ಜಿಲ್ಲಾದ್ಯಂತ 5 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಆಂಧ್ರದ ಅನಂತಪುರ ಹಾಗೂ ಗುಂತ್ಕಲ್ ಭಾಗದಿಂದ ಬರುವಂತಹ ಕೋಳಿ ಸಾಗಾಣಿಕೆಯ ವಾಹನಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಆಂಧ್ರ ಪ್ರದೇಶದ ಗಡಿ ಹೊಂದಿರುವಂತಹ ಪಿಡಿಹಳ್ಳಿ ಗ್ರಾಮದಲ್ಲೂ ಕೂಡ ಚೆಕ್ ಪೋಸ್ಟ್ ಮಾಡಲಾಗಿದೆ. ಪಿಡಿಹಳ್ಳಿ ಚೆಕ್ ಪೋಸ್ಟ್ನಿಂದ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದ್ದು, ಪಿಡಿಹಳ್ಳಿ ಬಳಿ ಇರುವಂತಹ ಹಕ್ಕಿ ಜ್ವರ ಪರಿಶೀಲನಾ ಅಂತಾರಾಜ್ಯ ಚೆಕ್ ಪೋಸ್ಟ್ನಲ್ಲಿ ಸಿಬ್ಬಂದಿಗಳು ಕೋಳಿಗಳ ಆರೋಗ್ಯ ಪರಿಶೀಲನೆ ಮಾಡಿಯೇ ವಾಹನಗಳನ್ನು ಒಳಬಿಡುತ್ತಿದ್ದಾರೆ. ರಾಜ್ಯದಲ್ಲಿ ಹಕ್ಕಿ ಜ್ವರ ತಾಂಡವವಾಡ್ತದೆ. ಅದರ ಜೊತೆಗೆ ಬಳ್ಳಾರಿ ಜಿಲ್ಲಾಡಳಿತ ಒಟ್ಟು ಜಿಲ್ಲೆಯಲ್ಲಿ 5 ಚೆಕ್ ಪೋಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ನಾನೀಗ ಬಳ್ಳಾರಿ ಅಂದರೆ ಪಿಡಿಹಳ್ಳಿಯ ಅಂತಾರಾಜ್ಯ ಚೆಕ್ ಪೋಸ್ಟ್ನ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅಂದರೆ ಹೈದರಾಬಾದ್ನಿಂದ ಬರ್ತಕ್ಕಂಥ ವಾಹನಗಳನ್ನು ಕಡ್ಡಾಯವಾಗಿದ್ದರೆ ಯಾವ ಕೋಳಿಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ವಾಹನಗಳನ್ನು ಕಡ್ಡಾಯವಾಗಿ ತಪಾಸಣೆ ಮಾಡುವಂಥ ಕೆಲಸಕ್ಕೆ ಇದೀಗ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಈಗ ನಮ್ಮ ಜೊತೆಗೆ ವೈದ್ಯಾಧಿಕಾರಿಗಳಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಇಲ್ಲಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಿ ಮತ್ತು ನಿಮ್ಮನ್ನು ನೇಮಕ ಮಾಡಿದ್ದಾರೆ. ಸರ್, ಈಗ ಯಾವೆಲ್ಲ ರೀತಿಯಲ್ಲಿ ತಪಾಸಣೆ ಮಾಡ್ತಾ ಇದ್ರಿ ಅಂತ? ಸರ್, ನಾವು ಈಗ ಆಂಧ್ರದಿಂದ ಬರ್ತಕ್ಕಂಥ ಕೋಳಿಗಳನ್ನು ತಪಾಸಣೆ ಮಾಡ್ತೀವಿ ಸರ್. ತಪಾಸಣೆ ಅಂದರೆ ಅವು ಆರೋಗ್ಯವಾಗಿದ್ದಾವ ಅಥವಾ ಅವು ಅನಾರೋಗ್ಯದಿಂದ ಏನಾನ ನರಳ್ತಾ ಇದ್ದಾವ ಅಥವಾ ಸತ್ತಿದಾವ ಅದೆಲ್ಲ ನೋಡಿಕೊಂಡು ಸರ್ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಈ ಟೈಪ್ ಬರ್ತಾ ಇದ್ದೇವೆ ಸರ್. ಆ ಕಡೆಯಿಂದ ಇವನ್ನ ನಾವು ಈ ಟೈಪು ಆರೋಗ್ಯವಾಗಿದ್ದಾವ, ಕೆಲವೊಂದು ಏನಾದರೂ ಸತ್ತು ಅಥವಾ ಅನಾರೋಗ್ಯವಾಗಿ ಕಂಡು ಬಂದರೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅದನ್ನು ಹಿಂದಕ್ಕೆ ಕಳಿಸ್ತೀವಿ ಸರ್. ಆರೋಗ್ಯವಾಗಿದ್ದರೆ ನಮ್ಮ ಈ ಕಡೆ ಬಿಟ್ಕೊಳ್ತೀವಿ ಸರ್, ಬಳ್ಳಾರಿ ಕಡೆ. ಒಟ್ಟಾರೆಯಾಗಿ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿಯೂ ಸಹಿತ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಒಟ್ಟು ಜಿಲ್ಲೆಯಲ್ಲಿ 5 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಯಾವುದೇ ರೀತಿಯ ಮತ್ತಷ್ಟು ಈ ಒಂದು ಹಕ್ಕಿ ಜ್ವರ ಉಲ್ಬಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ತಿದೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಪ್ರಕರಣ ಕಾಣಿಸಿಕೊಳ್ತಿದ್ದಂತೆ ರಾಜ್ಯದ ಉಳಿದ ಜಿಲ್ಲೆಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಕೋಳಿ ಜ್ವರ ಗಡಿ ದಾಟಿ ಒಳಗೆ ಬಾರದಂತೆ ಜಿಲ್ಲಾಡಳಿತ ಕ್ರಮವನ್ನು ವಹಿಸ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.